ಗುರು ಇದೇನು ಮ್ಯಾಚ್ ಕುಲನ ಇದು ಎತ್ತು ಸರಿಯಾಗಿ ಆಡಲಿಲ್ಲ ಗುರು. ಸಿ ಎಸ್ ಕೆ ಟೀಮ್ ಅವ್ರು ಒಂಚೂರು ಚೆನ್ನಾಗಿ ಆಡಲಿಲ್ಲ ಅಂತಲೇ ಹೇಳ್ಬೋದು. ಏನು ಆಡಿದ್ರು ಅವ್ರಿಗೆ ಗೊತ್ತಿದೆ, ಎಲ್ಲ ಬಂದ ಪುಟ್ಟ ಓದ ಪುಟ್ಟ ಅಂತಲೇ ಹೇಳ್ಬೋದು. ಒಬ್ಬರು ಕೂಡ ಇದು ಜಾಸ್ತಿ ಮೇಜರ್ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಕಾರ್ತಿಕ್ ಶರ್ಮಾ ಮತ್ತು ಸರ್ಫರಾಜ್ ಖಾನ್ ಮತ್ತು ಜಮಿ ಓವರ್ಟನ್ ಸ್ವಲ್ಪ ಆಡಿದ್ರಿಂದನೇ ಇನ್ನೂ 128 ರನ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗ್ತದೆ. ಅದು ಬಿಟ್ಟರೆ ಈ ಸಿ ಎಸ್ ಕೆ ಟೀಮಲ್ಲಿ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಅದೇನು ಆಡ್ತಾವ್ರೋ ಈ ಸಿ ಎಸ್ ಕೆ ಅವರು ಅಂತ ಅವ್ರಿಗೆ ಗೊತ್ತಾಗಬೇಕು. ಯಾಕಂತೇಳಿದ್ರೆ ಧೋನಿ ಇಲ್ಲ ಮತ್ತು ರೆವಾಲ್ಡ್ ಬ್ರೇವಿಸ್ ಇಲ್ಲ ಅಂತ ಗೊತ್ತಾಯ್ತು. ನೇತನ್ ಎಲ್ಸ್ ಅವ್ರಿಗೆ ಸಖತ್ ಮೇಜರ್ ಇಂಪ್ಯಾಕ್ಟ್ ಆಗಿದೆ ಅಂತಲೂ ಗೊತ್ತು. ಆದರೆ ಈ ರೇಂಜ್ಗೆ ಆಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ಖರಾಬ್ ಆಗೋರು ಈ ಥರ ಸಿ ಎಸ್ ಕೆ ಟೀಮ್ ನೋಡಿಲ್ಲ ಯಾವತ್ತೂ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಬಂದ ಪುಟ್ಟ ಓದ ಪುಟ್ಟ ಅಂತ ಆಡ್ತಾ ಇದ್ದಾರೆ. ಇಲ್ಲಿ ಸ್ಯಾಮ್ಸನ್ ಆಗಿರ್ಬೋದು, ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಆಯುಷ್ ಮಾತ್ರೆ ಆಗಿರ್ಬೋದು, ನಿಮ್ಗೆ ಯಾರೇ ಆದ್ರೂ ಕೂಡ ಬಂದರೆ ಎಲ್ಲ ಸಿಂಗಲ್ ಡಿಜಿಟ್ ಅದೇ ಔಟ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಯಂಗ್ಸ್ಟರ್ಗಳಿಗೆ ಆಮೇಲೆ ಸರ್ಫರಾಜ್ ಖಾನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಿರ್ತಾರೆ ಅಂತಲೇ ಹೇಳ್ಬೋದು. ಸರ್ಫರಾಜ್ ಖಾನ್ ಇಂಪ್ಯಾಕ್ಟ್ ಪ್ಲೇಯರ್ ಅವರೇ ಸ್ವಲ್ಪ ಅಗ್ರೆಸಿವ್ ಇಂಟೆಂಟಿಂದ ಸ್ಟಾರ್ಟ್ ಮಾಡಿದ್ರು, ಚೆನ್ನಾಗಿ ಆಡ್ತಾಯಿದ್ರು. ಆಮೇಲೆ ತಿರುಗಿ ಇದ್ದಕ್ಕಿದ್ದಂಗೆ ಜಡೇಜಾ ಅವ್ರಿಗೆ LBW ಆಗಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಸರ್ಫರಾಜ್ ಖಾನ್ ಅವರು ಚೆನ್ನಾಗಿ ಆಡ್ತಾಯಿದ್ರು. ಅವ್ರನ್ನ ಬಿಟ್ಟರೆ ಕಾರ್ತಿಕ್ ಶರ್ಮಾ ಅವರು ಕೂಡ ಚೆನ್ನಾಗಿ ಆಡ್ತಾಯಿದ್ರು ಸ್ವಲ್ಪ. ಅದನ್ನ ಬಿಟ್ಟರೆ ಇನ್ನು ಯಾರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಇಲ್ಲಿ ಇನ್ಫ್ಯಾಕ್ಟ್ ಜೆಮಿ ಓವರ್ಟನ್ ಏನಾರು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರಲಿಲ್ಲ ಅಂದರೆ ಏನು ಆಗ್ತಾಯಿದೆ ಅಂತ ಗೊತ್ತಿಲ್ಲ ಸಿ ಎಸ್ ಕೆ ಟೀಮ್ಗೆ. ಯಾಕಂತಂದರೆ ಮೇಜರ್ ಕಾಂಟ್ರಿಬ್ಯೂಟ್ ಬಂದಿರೋದು ಜೆಮಿ ಓವರ್ಟನ್ ಕಡೆಯಿಂದ 42 ರನ್ಗಳನ್ನ ಹೊಡೆದಿದ್ದರಿಂದ 10ರಿಂದ 128 ರನ್ ಆಯಿತು. ಇದು ಸಿ ಎಸ್ ಕೆ ಟೀಮ್ದು ಟೋಟಲ್ ಇದ್ದಾರೆ 100 ಪಕ್ಕ ಆಲ್ಔಟ್ ಆಯ್ತಿದ್ರು ಅಂತಲೇ ಹೇಳ್ಬೋದು ಸಿ ಎಸ್ ಕೆ ಟೀಮ್ ಅಂತೂ. ಯಾಕೆ ಅಂತ ಹೇಳಿದ್ರೆ ಆ ರೀತಿ ಡಾಮಿನೇಟ್ ಮಾಡಿ ಬಿಸಾಕಿದ್ದು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳ್ಬೋದು. ಇದು ವಿಕೆಟ್ ಮೇಲೆ ಯಾವುದೇ ತಪ್ಪನ್ನ ಓಡಿಸ್ಬಾರ್ದು. ಯಾಕಂತ ಹೇಳಿದ್ರೆ ವಿಕೆಟ್ ಚೆನ್ನಾಗೇ ಇತ್ತು, ಅಷ್ಟೊಂದೇನು ಖರಾಬ್ ಆಗಿರಲ್ಲ. ಟೆಸ್ಟ್ ವಿಕೆಟ್ ಆಡೋಕೆ ಆ ಥರ ಏನೂ ಇರಲಿಲ್ಲ. ಇಲ್ಲಿ ನಿಧಾನ ಕಾಡಲಿಲ್ಲ. ಇಲ್ಲಿ ಅವರೇ ಸಂಜು ಸ್ಯಾಮ್ಸನ್ ಮತ್ತು ಆಯುಷ್ ಮಾತ್ರೆಗೆ ಆಗ್ತಂಥ ಬಾಲ್ ಅಂತೂ ನ್ಯಾಂಡ್ರಿ ಬರ್ಗರ್ ಅವರು ಸಖತ್ತಾಗಿ ಹಾಕಿದ್ರು. ಮಿಕ್ತಂಥ ಎಲ್ಲ ಬಾಲ್ಗಳು ಕೂಡ ಅವರೇ ಅಗ್ರೆಸಿವ್ ಇಂಟೆಂಟ್ ಆಡೋಕೆ ಹೋಗ್ಬಿಟ್ಟೆ ಔಟ್ ಆಗೋದ್ರು ಅಂತಂದೇಳಿ, ಶಾರ್ಟ್ಗಳು ಇರಲಿಲ್ಲ, ಅದನ್ನ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಸರ್ಫರಾಜ್ ಖಾನ್ ಅವ್ರ ಸ್ಟ್ರೆಂತೆ ಸ್ವೀಪು, ಅದರಿಂದ ಅವರು LBW ಆದರು. ಅದನ್ನ ಬಿಟ್ಟರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಇದು ಕಾರ್ತಿಕ್ ಶರ್ಮಾ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ. 14 ಕೋಟಿ ಕೊಟ್ಟಿರುವಂಥ ಪ್ಲೇಯರ್. ಪ್ರಶಾಂತ್ ವೀರನೇ ಆಡಿಸಲ್ಲ. MS ಧೋನಿ ಮತ್ತು ಸುರೇಶ್ ರೈನಾ ಇಲ್ದಿರುವಾಗ ಸಿ ಎಸ್ ಕೆ ಟೀಮ್ ಗೆಲ್ಲೋದು ಸಖತ್ ಕಷ್ಟ ಅಂತ ಮತ್ತೆ ಗೊತ್ತಾಗ್ತಿದೆ. ಯಾಕಂತೇಳಿದ್ರೆ MS ಧೋನಿ ಅವರು ಇಲ್ಲದೇ ಇದ್ದಾಗ ಸಿ ಎಸ್ ಕೆ ಅವರು 6 ಮ್ಯಾಚ್ ಆಡಿದ್ದಾರೆ. 6 ಮ್ಯಾಚ್ ಅವ್ರು ಗೆದ್ದಿರೋದೇ 1 ಮ್ಯಾಚ್ ಗುರು. ಯಪ್ಪ, ನೋಡೋ ಸೈಕ್ ಆಗೋಯ್ತೀರಾ ಅಂತ ಹೇಳ್ಬೋದು. MS ಧೋನಿ ಅವ್ರ ಇಂಪ್ಯಾಕ್ಟ್ ಸಿ ಎಸ್ ಕೆ ತಂಡಕ್ಕೆ ಎಷ್ಟು ಇದೆ ಅಂತಲೇ ನೋಡಬೇಕಾಗುತ್ತೆ ನೀವು. 5 ಕಪ್ ಗೆದ್ದವು ಕೂಡ ಮೇಜರ್ ಕಾಂಟ್ರಿಬ್ಯೂಷನ್ ಇರ್ತಿದೆ MS ಧೋನಿ ಅವರು. ಕ್ಯಾಪ್ಟನ್ಸಿಲೇ ಅವ್ರು ಮ್ಯಾಚ್ನ ಗೆಲ್ಸೋದಂಥ ತಾಕತ್ ಇರುವಂಥ ಪ್ಲೇಯರು MS ಧೋನಿ ಅವರು. ಅದಾದ್ಮೇಲೆ 128 ರನ್ ಟಾರ್ಗೆಟ್ ಕೊಡ್ತಾರೆ. ಜೆಮಿ ಓವರ್ಟನ್ ಸಖತ್ತಾಗಿ ಆಡ್ತಾರೆ, ರನ್ಔಟ್ ಆಗೋಗ್ತಾರೆ, ಆಲ್ಔಟ್ ಆಗ್ತಾರೆ ಸಿ ಎಸ್ ಕೆ ಅವರು. ಸಖತ್ತಾಗಿ ಬೌಲಿಂಗ್ ಮಾಡೋದ್ರಲ್ಲಿ ಆರ್ಚರು ಮತ್ತು ನ್ಯಾಂಡ್ರಿ ಬರ್ಜರ್ ಮತ್ತು ರವೀಂದ್ರ ಜಡೇಜಾ ಎಲ್ಲರೂ ಸಖತ್ತಾಗಿ ಮಾಡಿರೋ. ರವಿ ಬಿಷ್ಣೋಯ್ ಆಗಿರ್ಬೋದು, ಮತ್ತು ಯಾರ ಪೇರು ರಿಯಾನ್ ಪರಾಗ್ ಬೌಲಿಂಗ್ ಮಾಡಲಿಲ್ಲ. ಇನ್ನೊಬ್ರು ಯಾರೋ ಬ್ರಿಜೇಶ್ ಪಟೇಲ್ ಅನ್ನೋರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವ್ರು ಯಾರು ಡೊಮೆಸ್ಟಿಕ್ ಕೂಡ ಆಡಿಲ್ಲ, ಅದರಿಂದ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಬಂದಿದ್ರು ಇಲ್ಲಿ ಸರ್ಫರಾಜ್ ಖಾನ್ ಅವ್ರನ್ನ. ಅವ್ರ ಥರನೇ ಇಲ್ಲಿ ಬ್ರಿಜೇಶ್ ಪಟೇಲ್ ಅವ್ರನ್ನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಿಲ್ಲ. RR ತಂಡ ಅಂತ ಹೇಳ್ಬೋದು, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಆಲ್ಮೋಸ್ಟ್ ಇಲ್ಲಿ ಪಿಚ್ ಸ್ವಲ್ಪ ಅಸಿಸ್ಟ್ ಮಾಡ್ತಾಯಿತ್ತು ಅಂತ ಹೇಳ್ಬೋದು ಫಾಸ್ಟ್ ಬೌಲರ್ಸ್. ಹೌದು, ಫಾಸ್ಟ್ ಬೌಲರ್ ಸ್ವಲ್ಪ ಅಸಿಸ್ಟೆನ್ಸ್ ಇತ್ತು, ಆದರೆ ಈ ರೇಂಜಿಗೆ ಆಲ್ಔಟ್ ಆಗುವಂಥ ರೇಂಜಿಗಂತೂ ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಚೆನ್ನಾಗಿತ್ತು ಗುರು ಬ್ಯಾಟಿಂಗ್ ಆಡೋಕ್ಕೆ. ಈಗ ಅದೇ ಪಿಚ್ಚಲ್ಲಿ ಯಾವ ರೀತಿ ಆಡಿದ್ರು ಇಲ್ಲಿ RR ತಂಡದವರು ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು ಅಂತಲೇ ಹೇಳ್ಬೋದು. 128 ರನ್ ಟಾರ್ಗೆಟ್ ಕೊಡ್ತಾರೆ, ಅದನ್ನು ಚೇಸ್ ಮಾಡೋಕ್ಕೆ ಬರ್ತಾರೆ SSV ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಅವರು. ವೈಭವ್ ಸೂರ್ಯವಂಶಿ ಏನಾದ್ರು ನೀವು ಪವರ್ ಪ್ಲೇ ಇಕ್ಕೊಂಡ್ರೆ ಧ್ವಂಸ ಮಾಡಿ ಇಕ್ತಾರೆ ಅಂತ ಎಲ್ಲರಿಗೂ ಗೊತ್ತಿದ್ದೇನೆ. ಅದೇ ರೀತಿ ಆಯಿತು ಅಂತಲೇ ಹೇಳ್ಬೋದು. 52 ರನ್ನನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ವೈಭವ್ ಸೂರ್ಯವಂಶಿ ಅವರು ಬೆಂಕಿ ಕ್ಯಾಚ್ನ ಹಿಡಿಯೋಕೆ ಹೋಗ್ತಾರೆ. ಇಲ್ಲಿ ಕಾರ್ತಿಕ್ ಶರ್ಮಾ ಅವ್ರು ಫಸ್ಟ್ ಬಾಲ್ ಔಟ್ ಹೋಗ್ತಾ ಇರ್ತಾರೆ, ಪುಲ್ ಮಾಡಿರ್ತಾರೆ, ಅದನ್ನ ಟಾಪ್ ಎಡ್ಜ್ ಹಾಕ್ಬಿಟ್ಟು ಕ್ಯಾಚ್ ಹಿಡಿಯೋಕೆ ಹೋಗ್ತಾರೆ. ಇಲ್ಲಿ ಕಾರ್ತಿಕ್ ಶರ್ಮಾ ಅವರು ಕ್ಯಾಚ್ನ ಹಿಡಿದಿರ್ತಾರೆ ಗುರು, ಜಸ್ಟ್ ಮಿಸ್ ಆಗಿ ಕೆಳಗೆ ಬಿದ್ದುಬಿಡುತ್ತೆ. ಅದು 4 ಕೂಡ ಹೊಂಟೋಗುತ್ತೆ. ಅವ್ರು ಎದ್ದು ಹೋಗೋಷ್ಟರಲ್ಲಿ 4 ಕೂಡ ಹೊಂಟೋಗುತ್ತೆ ಅಂತಲೇ ಹೇಳ್ಬೋದು. ಅದನ್ನ ಬಿಟ್ಟರೆ ಏನೂ ಇರಲಿಲ್ಲ ಸಿ ಎಸ್ ಕೆ ಟೀಮಲ್ಲಿ. ಬೌಲಿಂಗ್ ಕೂಡ ಚೆನ್ನಾಗಿಲ್ಲ. ಖಲೀಲ್ ಅಹ್ಮದ್ ಆಗಿರ್ಬೋದು, ಮ್ಯಾಟೇಂದ್ರೆ ಆಗಿರ್ಬೋದು, ಅವರು 19 ರನ್ಗೆ 3 ವಿಕೆಟ್ ಕಳ್ಕೊಂಡಿದ್ದಾರೆ. ಫಸ್ಟ್ ಓವರಲ್ಲಿ 18 ರನ್ ಹೊಡೆದಾಕ್ಬಿಡೋರು ರಾಜಸ್ಥಾನ್ ರಾಯಲ್ಸ್ ಅವರು. ಆ ರೀತಿ ಡಾಮಿನೇಟ್ ಮಾಡಿದರು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಡಾಮಿನೇಟ್ ಮಾಡ್ತಾರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು. 14 ವರ್ಷದ ಹುಡುಗ ಗುರು, ಜೆನ್ಯೂನ್ ಬ್ಯಾಟರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಬೇಗನೆ ಇಂಡಿಯಾಗೆ ಆಡುವಂಥ ಕೇಪಬಿಲಿಟಿ ಇರೋಂಥ ಪ್ಲೇಯರ್ ವೈಭವ್ ಸೂರ್ಯವಂಶಿ ಅವರು. ಮತ್ತು ನಮ್ಮ ಇಂಡಿಯಾ ಪ್ಲೇಯರ್ ಆದಂಥ SSB ಜೈಸ್ವಾಲ್ ಅವರು ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ರನ್ನೇಬಲ್ ಆಗಿ ಆಡ್ತಾಯಿದ್ರು ವೈಭವ್ ಸೂರ್ಯವಂಶಿ ಅವರು. ಜಾಸ್ತಿ ಸ್ಟ್ರೈಕ್ ತಗೊಂಡು ಅಲ್ಲಿ ಜಾಸ್ತಿ ರನ್ಸ್ನ ಸ್ಕೋರ್ ಮಾಡ್ತಾಯಿದ್ರು. ಇಲ್ಲಿ ಸೈಲೆಂಟಾಗಿ ಆಡ್ಕೊಳ್ತಾ ಇದ್ದಿದ್ದು ಇಲ್ಲಿ ವೈಭವ್ SSB ಜೈಸ್ವಾಲ್ ಅಂತ ಹೇಳ್ಬೋದು. ಸಖತ್ತಾಗಿ ಅವರು ಕ್ಲಾಸ್ ಇರುವಂಥ ಪ್ಲೇಯರು. 38 ರನ್ ಸ್ಕೋರ್ ಮಾಡ್ತಾರೆ. ಅದನ್ನು ಧ್ರುವ್ ಜುರೇಲ್ ಬಂದ್ಬಿಟ್ಟು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅಗ್ರೆಸಿವ್ ಆಡೋಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ. ಅದಾದಮೇಲೆ ವೈಭವ್ ಸೂರ್ಯವಂಶಿ ಔಟ್ ಆದಮೇಲೆ ಕ್ಯಾಪ್ಟನ್ ಆದಂಥ ರಿಯಾನ್ ಪರಾಗ್ ಅವ್ರು ಬಂದ್ಬಿಟ್ಟು ಅವರು ಫಿನಿಶ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ರಿಯಾನ್ ಪರಾಗ್ ಹಾಗೂ SSB ಜೈಸ್ವಾಲ್ ಅವರು ಆಡಿ ಫಿನಿಶ್ ಮಾಡ್ಕೊಳ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಈಗ +4 ಪಾಯಿಂಟಲ್ಲಿದೆ ರನ್ ರೇಟ್ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ಬೋದು. ಸಾಕಾಗಿ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಅವರು. ಮತ್ತು
ಸಿ ಎಸ್ ಕೆ ಟೀಮ್ ನೆಕ್ಸ್ಟ್ ಮ್ಯಾಚ್ ಕಂಬ್ಯಾಕ್ ಮಾಡ್ತಾರೆ. ನಮ್ಮ ಆರ್ ಸಿ ಬಿ ಮೇಲೆ ಇದೆ ಅನಿಸ್ತಿದೆ ಅವ್ರು ನೆಕ್ಸ್ಟ್ ಮ್ಯಾಚ್ 5ನೇ ತಾರೀಕು ನೋಡಮ್ಮ. ಧೋನಿ ಇಲ್ಲದೆ ಇರೋ ಕಾರಣದಿಂದ ಅವ್ರು ಇನ್ನೂ 4 ಮ್ಯಾಚ್ ಇರೋದಿಲ್ಲ ಧೋನಿ ಅವರು. ಹಾಗಾಗಿ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲ ಪ್ಲೇಯರ್ಸ್ಗಳು ಅಂತ ನೋಡಬೇಕಾಗುತ್ತೆ. ಯಾಕಂತಂದ್ರೆ ಧೋನಿ ಇದ್ದರೆ ಸಿ ಎಸ್ ಕೆ ಟೀಮ್ ಡಿಫ್ರೆಂಟಾಗಿ ಕಾಣುತ್ತೆ. ಧೋನಿ ಇದ್ದರೆ ಇಟ್ಸ್ ಎ ಡಿಫ್ರೆಂಟ್ ಗೇಮ್ ಅಂತಲೇ ಹೇಳ್ಬೋದು. ಅಷ್ಟು ಅವಲಂಬಿತರಾಗಿದ್ದಾರೆ ಇದು ಧೋನಿ ಮೇಲೆ ಸಿ ಎಸ್ ಕೆ ಟೀಮು ಅಂತಲೇ ಹೇಳ್ಬೋದು. ಧೋನಿ ಅವರು ಇದ್ದರೆ ಸಿ ಎಸ್ ಕೆ ಟೀಮ್ ಸಖತ್ತಾಗಿ ಕಾಣುತ್ತೆ. ಇಲ್ಲದೆ ಅವರ ಸಿ ಎಸ್ ಕೆ ಟೀಮ್ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಋತುರಾಜ್ ಗಾಯಕ್ವಾಡ್ ಅಂತೂ ಫುಲ್ ಪ್ಯಾನಿಕ್ ಬಟನ್ ಹೊತ್ಬಿಟ್ಟಿದ್ರು. ಸಂಜು ಸ್ಯಾಮ್ಸನ್ ಅಂತೂ ಬಾಲ್ ಅಂತೂ ಸಖತ್ತಾಗಿ ಹಾಕೋದಂತ ನ್ಯಾಂಡ್ರಿ ಬರ್ಗರು ಸಖತ್ತಾಗಿ ಆಡಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಅವರು ಸಖತ್ತಾಗಿ ಆಡಿ ವೈಭವ್ ಸೂರ್ಯವಂಶಿಯಿಂದ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸಿಂದ ರಾಜಸ್ಥಾನ್ ರಾಯಲ್ಸ್ ಭರ್ಜರಿಯಾಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಸಿ ಎಸ್ ಕೆ ಪ್ರದರ್ಶನ ಯಾವ ರೀತಿ ಇದೆ ಅಂತ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.